ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫುಲ್ ವಿಡಿಯೋ ನೀವು ಇವತ್ತು ನೋಡಲೇಬೇಕು, ಸಖತ್ ಎಂಜಾಯ್ ಮಾಡ್ತೀರಾ. ಸ್ಟಾಪ್ ಮಾಡಿ ಫ್ರೆಂಡ್ಸ್, ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸಖತ್ತಾಗಿದೆ ನಿಜವಾಗ್ಲೂ. ನಮ್ಮ ಬ್ಯಾಂಗ್ಳೂರ್ನ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಫಾರ್ ದ ಫಸ್ಟ್ ಟೈಮ್ ತುಂಬ ದೊಡ್ಡ ಬಿಗ್ಗೆಸ್ಟ್ ಫಿಶ್ ಟನಲ್ನ ಓಪನ್ ಮಾಡಿದ್ದಾರೆ. ನೀವಿಲ್ಲಿ ಬಂದರೆ ಸಿಕ್ಕಾಬಟ್ಟೆ ನೀವು ಇಡೀ ಪ್ರಪಂಚದಲ್ಲಿ ಇರೋವಂಥ ಫಿಶಸ್ ಎಲ್ಲ ನೋಡ್ಬಿಡ್ಬೋದು. ನಾನಂತೂ ನನ್ನ ಜೀವಮಾನದಲ್ಲಿ ಇಷ್ಟೊಂದು ವೆರೈಟಿ ಫಿಶಸ್ನ ನೋಡಿರಲಿಲ್ಲ. ನೋಡಿ, ಇದು ಪೀಣ್ಯ ಸೆಕೆಂಡ್ ಸ್ಟೇಜು. ಸೊ ಇಲ್ಲಿದೆ ಬಿಗ್ಗೆಸ್ಟ್ ಟನಲ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಟನಲ್ ವ್ಯೂ ಅಂತೂ ಸಖತ್ತಾಗಿದೆ. ಟಿ ವಿ ಮಾಡಲಲ್ಲಿ, ರಿಸೆಪ್ಷನ್ ಮಾಡಲಲ್ಲೆಲ್ಲ ಇದೆ ಅಕ್ವೇರಿಯಮ್ಮು. ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಕೂಡ ಇದೆ. ಹಾಗೆ ಶಾಪಿಂಗ್ ಐಟಮ್ಸು, ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ಇದೆ ಇಲ್ಲಿ. ಸೊ ಟಿಕೆಟ್ ಪ್ರೈಸು ಜಸ್ಟ್ 100 ರುಪೀಸ್, ಮಕ್ಳಿಗೆ 50 ರುಪೀಸ್ ಅಷ್ಟೇ. ಹಾಗೆ ನಿಮಗೆ ಫುಡ್ ಕೋರ್ಟ್ ಎಲ್ಲ ಇದೆ. ಹಾಗೆಯೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಸೊ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಏನೇನು ರೀತಿ ಫಿಶಸ್ ಇದೆ, ಯಾವ ರೀತಿ ಫಿಶಸ್ ಇದೆ, ಏನು ಎತ್ತ ಅಂತ ನೋಡೋಣ ಬನ್ನಿ. ಎಷ್ಟು ನಿಂದು? ಎಷ್ಟು ರೂಪಾಯಿ ನಿಂದು? ಅದೇ. ಸೊ ಇದು ಎಂಟ್ರಿ ನೋಡಿ. ಎಂಟ್ರಿ ಬಂದು ಈ ರೀತಿಯಾಗಿದೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ 3D ಪಿಕ್ಚರ್ಸ್ದೆಲ್ಲ. ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಇಲ್ಲೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಕಡೆ ನಮ್ಮ ಮಕ್ಕಳು ಓಡೋಗಿ ಫೋಟೋ ತೆಗಿ ಅಮ್ಮ, ಇದು ವೀಡಿಯೋ ಮಾಡು, ಇದು ತೆಗಿ ಅಂತೇಳಿ. ಸೊ ಆ್ಯಕ್ಚುಲಿ 3D ಆರ್ಟ್ಸು ಸಖತ್ತಾಗಿದೆ ಇಲ್ಲಿ. ಮಕ್ಳುಗಳು ಸಖತ್ ಎಂಜಾಯ್ ಮಾಡ್ಬೋದು. ನೋಡಿ ನನ್ನ ದೊಡ್ಡ ಮಗ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಹಂಗೆ ಓಡಿದ್ರೆ ಫೋಟೋ ತೆಗಿಯೋಕ್ಕಾಗುತ್ತೆ ಚಿನಿ. ಮಗನೇ ಟೈಗರ್ ಸಣ್ಣವನೇ. ಸೊ ಹೆಚ್ಚು ಕಡಿಮೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಫಿಶ್.
ಮೈ ಜುಮ್ ಅಂತ. ಕೊಡಮ್ಮ ಪಪ್ಪಿ ಕೊಡ್ಚಿನಮ್ಮ. ದೇವರಾಣೆ ನನ್ನ ಜೀವನದಲ್ಲಂತೂ ಇಷ್ಟೊಂದು ವೆರೈಟಿ ಫಿಶಸ್ನ ನೋಡಿರಲಿಲ್ಲ ಅಪ್ಪ. ಒಂದು ಎರಡು ಥರ ಇಲ್ಲ, ಸಾವಿರಾರು ಥರ ಅಲ್ಲ, ಲಕ್ಷಾಂತರ ಥರ ಇದೆ. ದೇವರಾಣೆ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊತಿಲ್ಲ. ಮಕ್ಕಳು ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ದು, ಮಕ್ಳಿಗಿಂತ ಜಾಸ್ತಿ ದೇವರಾಣೆ ನಾವೇ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಯಾವ ಕಡೆ ನೋಡಿದ್ರು ಫಿಶು ಫಿಶು ಫಿಶು. ಸೂಪರ್ ಆಗಿದೆ. ನನ್ನ ಮಕ್ಕಳು ನೋಡಿ ಅಲ್ಲಿ. ಸಿಂಗಲ್ ಫಿಶ್ ಇದು ಒಂದೇ ಒಂದಿದೆ ನೋಡಮ್ಮ, ಒಂದೇ ಫಿಶ್ ಇದೆ. ಎಲ್ಲ ಸ್ಟ್ಯಾಚು ಆಗೋಗ್ಬಿಟ್ಟಿದ್ದಾವೆ ಚಿನ್ನು, ಸ್ಟ್ಯಾಚು ಆಗೋಗ್ಬಿಟ್ಟಿದ್ದಾವೆ ಎಲ್ಲ ಒಂದೇ ಸಲ ಕೊಟ್ಬಿಡ್ತಾವ ಅಲ್ಲ ನೋಡು. ಇಷ್ಟು ಇಲ್ಲಿವರೆಗೂ ಇವೇ ಫಸ್ಟ್ ಟೈಮ್ ಶೇಕ್ ಆಗ್ದಂಗೆ ಮಲಗಿರೋದು ಅಂದರೆ. ಗ್ಲಾಸ್ ಕ್ಲೀನಿಂಗು ಪಾಚಿ ತಿನ್ನೋದಾ ಇದು? ಓಕೆ ಓಕೆ, ಹೆಂಗಿದಾವೆ ನೋಡು. ನಿನ್ನಷ್ಟಪ್ಪ ಇತ್ತಲ್ವಾ ಫಿಶು? ಅಲ್ಲಿಂದ ಮುಗಿಸ್ಕೊಂಡು ಬಂದರೆ ಇಲ್ಲಿ ಫುಲ್ ಶಾಪಿಂಗ್ ಇದೆ. ಶಾಪಿಂಗ್ ಮುಗಿಸ್ಕೊಂಡು ಆಚೆಗೆ ಹೋದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದೆ. ಸೊ ನೋಡಿ, ವೆರೈಟಿ ಆಫ್ ಕಲೆಕ್ಷನ್ಸು ಸೆಲೆಕ್ಷನ್ಸ್ ಸಖತ್ತಾಗಿದೆ. ಮಾತ್ರ 10 ರೂಪಾಯಿ 20 ರೂಪಾಯಿಗೆಲ್ಲ ನೀವು ಕಣ್ಣಿಗೆ ಬೇಕಾಗಿದ್ದನ್ನ ತಗೋಬೋದು. ಒಂಥರ ಚೆನ್ನಾಗಿತ್ತು, ಒಂಥರ ಜಾತ್ರೆ ಥರನೇ ಇತ್ತು ಅಂತ ಹೇಳ್ಬೋದು.
ಅಷ್ಟು ಇಷ್ಟು ಅಂತ ಸ್ವಲ್ಪ ಬೇಕಾಗಿದ್ದು ಸ್ವಲ್ಪ ಹಾಗೆ ಮಕ್ಕಳಿಗೆ ನನಗೆ ತಗೊಂಡಿದ್ದು ಥಿಂಗ್ಸು. ನಾನು ಜಾಸ್ತಿ ಏನು ಇಕ್ವಿಪ್ಮೆಂಟ್ಸ್ ತಗೊಂಡಿಲ್ಲ ಇಲ್ಲಿ. ನೋಡಿ ಬಳೆ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ. ಸೊ ಇಲ್ಲಿಂದ ಬಂದರೆ ಇಲ್ಲಿ ಸ್ವಲ್ಪ ಮೊಬೈಲ್ಗೆ ನಾವು ಪೌಚಸ್ ನೋಡ್ತಾ ಇದ್ರು ನಮ್ಮ ಹಸ್ಬೆಂಡು. ಸೊ ನಾವು 3 ಫೋನ್ಗೂ 3 ಪೌಚಸ್ನ ತಗೊಂಡ್ವಿ. ಅದೇ ಇಸ್ಕೊಚ್ಚಿನು ಅಲ್ಲಿ ಮುಂದೆ ಇದೆ ಬಾಚಿನು. ಬಿಡು ಬಿಡು ದೊಡ್ಡವನೇ ಬೇಕಮ್ಮ. मैडम गुलाब का रहेगा, सबसे अच्छा रहेगा, सबसे बेस्ट रहेगा। ये सर चंदन का रहेगा, सबसे अच्छा ये रहेगा। कोकोनट 5 ईयर्स तक गारंटी वारंटी के साथ देते हैं। सबसे अच्छा वही टाइप वाला है। ಕೈ ಹಾಕಿದ್ರೆ ಕೆಟ್ಟೋಗುತ್ತೆ ಅಂತ ಚಿನ್ನು, ಕೈ ಹಾಕ್ಬಾರ್ದು ಅಂತ. ಯಾವ್ದು ತಗೋತಿದ್ಯಾ ಮಂಗ್ರಿ? ಯಾವ್ದು ಮಗನೆ? ಅಲ್ಲ ಅದು ತಗೋತಿದ್ಯಾ? ನಾ ಇದು ತಗೋತಿದ್ದೀರಾ ಅನ್ಕೊಂಡೆ. ಹಾಗೆ ನನ್ನ ಮಗ ಸ್ವಲ್ಪ ಆಟ ಸಾಮಾನು ಕೂಡ ನೋಡ್ತಾ ಇದ್ದ ತಗೊಳ್ಳಿಕ್ಕೆ ಅಂತ. ಆಟ ಸಾಮಾನು ಕೂಡ ತಗೋತಾ ಇದ್ದಾರೆ. ಈ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬಂದರೆ ನೋಡಲಿ ಅಂತ ಕರ್ಕೊಂಡು ಬಂದರೆ ಖರ್ಚು ಕೂಡ ಕೊಡ್ತಾರೆ ಕೈಗೆ. ನೋಡಿ ಸೊ ಅಲ್ಲಿಂದ ಆಚೆ ಬಂದಲ್ಲಿ ಸ್ಪೈಸಸ್ ಕೂಡ ಎಲ್ಲ ಮಾರ್ತಾಯಿದ್ರು. ಸೊ ನೋಡಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇತ್ತು. ಜಸ್ಟ್ ಈಚ್ 20 ರೂಪೀಸ್ ಅಂತ ಹೇಳಿ. ನಾನೇನು ತೊಗೊಂಡಿಲ್ಲ, ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗು. ಸೊ ಎಲ್ಲೇ ಎಕ್ಸಿಬಿಷನ್ಗೆ ಹೋದ್ರೂ ಎಲ್ಲೇ ಹೋದ್ರೂ ಈ ಗೇಮ್ಗಳೆಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ. ನಾನಂತೂ ಸಿಕ್ಕಾಬಟ್ಟೆ ಆಡ್ಬಿಟ್ಟಿದ್ದೀನಿ ಅವಾಗೆಲ್ಲ. ಸೊ ದುಡ್ಡು ಕೂಡ ಕಳ್ಕೊಂಬಿಟ್ಟಿದ್ದೀನಿ, ಬೈಸ್ಕೊಂಬಿಟ್ಟಿದ್ದೀನಿ ನಮ್ಮ ಮನೇಲಿ. ಅದಕ್ಕೆ ಟ್ರೈ ಅಂತೂ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಚೆನ್ನಾಗಿತ್ತು, ಫನ್ನಿ ಗೇಮ್ ಇದು. ನಾವೇನೋ 40 ರೂಪೀಸ್ 50 ರೂಪೀಸ್ 60 ರೂಪೀಸ್ ಕಟ್ಕೊಂಡು ಇದನ್ನು ಆಟ ಆಡೋವಂಥದ್ದು. ಸೊ ಇದರಲ್ಲೂ ಒಂದು 7-8 ಥರ ಗೇಮ್ಸ್ನ ಇಟ್ಟಿದ್ರು. ಜಸ್ಟ್ ನಾನು ಹಾಗೆ ಕ್ಲಿಪ್ಪಿಂಗ್ ತೆಗ್ದಿದ್ದಷ್ಟೇ. ಕೊನೆಗೆ ಒಂದು ಶಾಪ್ ಇದು ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಆಚೆ ಇನ್ನೇನು ಹೊರಡಬೇಕು ಅನ್ನೋ ಟೈಮ್ಗೆ ಇದನ್ನು ಓಪನ್ ಮಾಡಿದ್ರು. ಪಿಂಗಾಣಿ ಮತ್ತು ಗ್ಲಾಸ್ ಐಟಮ್ಸ್ ಏನೇನಿದೆ ಅದು ನೋಡಿ ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿತ್ತು, ಸಖತ್ತಾಗಿತ್ತು ಡಿಸೈನ್ಸ್ ಎಲ್ಲ. ಸೊ ಚೆನ್ನಾಗಿತ್ತು ನೋಡಿ. ಇಲ್ಲಿ ಬಾಳೆ ಇದೆಲೆ ಥರದ್ದೆಲ್ಲ ಇತ್ತು. ಗ್ಲಾಸ್ಗಳು, ಲೋಟಗಳೆಲ್ಲ ವೆರೈಟಿಯಾಗಿ ಇಟ್ಟಿದ್ರು. ಬೌಲ್ಸ್ ಎಲ್ಲ ನೋಡಿ ಚೆನ್ನಾಗಿತ್ತು. ಸೊ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇತ್ತು. ತುಂಬ ಕಾಸ್ಟ್ಲಿ ಅನ್ನೋ ಹಾಗೂ ಇಲ್ಲ, ಹಾಗೆ ತುಂಬ ಲೋ ಬಜೆಟ್ ಅನ್ನೋ ಹಾಗೂ ಇಲ್ಲ. ಸೊ ಮೀಡಿಯಮ್ ಆಗಿತ್ತು ರೇಟ್ಸು ಎಲ್ಲದ್ರದ್ದು ಕೂಡ. ನೋಡಿ ಎಷ್ಟು ರಾಶಿಗಟ್ಟಲೆ ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ದಾರೆ ಅಂತ ನೋಡಿ. ಸೊ ಇಲ್ಲಿಂದ ಆಚೆ ಬಂದರೆ ಇದು ಫುಡ್ ಕೋರ್ಟು. ಸೊ ಖಾರವಾಗಿ ಸ್ವೀಟಾಗಿ ಏನು ಬೇಕು ಅದನ್ನು ತಗೊಂಡು ತಿನ್ಬೋದಿತ್ತು. ಸೊ ಇಲ್ಲಿ ನೋಡಿ ಒಳಗಡೆ ಹಾಕಿದ್ರಲ್ಲ 3D ಪಿಕ್ಚರ್ಸ್ ಎಲ್ಲ, ಇಲ್ಲೂ ಕೂಡ ಸ್ವಲ್ಪ ಕೆಲವಿದೆ. ಸೊ ಇಲ್ಲಿ ಫುಡ್ ಕೋರ್ಟ್ ಕೂಡ ಇತ್ತು. ಸೊ ಕೂತ್ಕೊಂಡು ತಿನ್ನೋದಕ್ಕೆ ವ್ಯವಸ್ಥೆ ಎಲ್ಲ ಕೂಡ ಇತ್ತು. ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸಿಗೆ ನಾವು ಎಂಟ್ರಿ ಆದ್ವಿ. ನಾವು ಎಲ್ಲಿ ಎಂಟ್ರಿ ಆಗ್ತಿದ್ದೀವಿ, ಎಕ್ಸಿಟ್ ಎಲ್ಲ ಆಗ್ತಿದ್ದೀವಿ ಅಂತ ನೋಡಿ ಆಲ್ರೆಡಿ ತುಂಬ ಜನ ಗೇಮ್ಸ್ಗಳನ್ನೆಲ್ಲ ಆಡ್ತಾಯಿದ್ರು. ಸೊ ನಾವು 4 ಗಂಟೆಗೆ ಬಂದಿದ್ದು. ಸೊ ಜನ ಅಷ್ಟಾಗಿರಲಿಲ್ಲ. ಬಟ್ ನಾವು ಮನೆಗೆ ಹೋಗ್ಬೇಕಾದ್ರೆ
ಆಡಲ್ಲ, ನನ್ನ ಮಗನೇ 1/4 ಗಂಟೆ ಆಡಿಸ್ತಾರೆ. 10 ಸೆಕೆಂಡ್ ವಾಪಸ್ ಬಂದಿದ್ದೀರಾ ಅಪ್ಪ ಮಕ್ಕಳು. ನೋಡಿ ಫ್ರೆಂಡ್ಸ್, ಬೇಡ ಅಂದ್ರೂ ಹೋದ್ರು ಆಡೋಕ್ಕೆ. ಸುಮ್ಮನೆ 8 ಟಿಕೆಟ್ ವೇಸ್ಟ್ ಮಾಡ್ಬಿಟ್ಟು ಬಂದರು. ಕರೆಕ್ಟಾಗಿ 1 ರೌಂಡ್ ಸುತ್ತಲಿಲ್ಲ, ವಾಪಸ್ ಇಳ್ಬಿಟ್ಟು ಬಂದಿದ್ದಾರೆ ಅಪ್ಪ ಮಕ್ಕಳು. ಆ ಮೊದಲನೇ ರೌಂಡ್ ಲೆಕ್ಕೋಕ್ಕಿಲ್ಲ, ಜಸ್ಟ್ ಟೆಸ್ಟಿಂಗ್ ರೌಂಡು, ಸುಮ್ಮನೆ 1 ರೌಂಡ್ ಸುತ್ತಿಸಿದ್ದು. ನೋಡಿ ಏನಪ್ಪ ಅಂದಲ್ಲ, ಆವಾಗ ಏನೋ ಡೈಲಾಗ್ ಹೇಳ್ದಲ್ಲ, ನಿಮ್ಮ ಜೊತೆ ಜಾಯಿಂಟ್ ವೀಲ್ ಆಡಿ. ಸೊ ಆಟಗಳೆಲ್ಲ ಆಡ್ಕೊಂಡ್ವಿ, 1-2-3 ಗೇಮ್ ಆಡಿದ್ರು, ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ ಕೂಡ ತಿನ್ಕೊಂಡ್ವಿ ಲೈಟಾಗಿ. ಸೊ ಮಕ್ಳದ್ದು ಆಟ ಆಡಿಸ್ಕೊಂಡ್ಮೇಲೆ ಹಾಗೆ ಸ್ನ್ಯಾಕ್ಸ್ ಕೂಡ ತಿಂದಮೇಲೆ ಇನ್ನೇನು ಓಡೋಣ ಅಂತ ಹೊರಟ್ವಿ. ಸೊ ವಾಪಸ್ ಹಾಗೆ ಫಿಶ್ ಕಡೆಯಿಂದನೇ ಹೋಗಬೇಕಾಗಿತ್ತು. ಸೊ ಕ್ರೌಡು ಹೆವಿ ಆಗೋಗ್ಬಿಟ್ಟಿತ್ತು. ನೋಡಿ ಇಲ್ಲಿ ನಾವು ತಿಂತಾಯಿದ್ವಿ. ಮತ್ತು ಇನ್ನೊಂದು ಕೂಡ ತೊಗೊಂಡಿದ್ವಿ, ಸ್ಲಿಪ್ಪಿಂಗ್ ಇಲ್ಲ, ಒಂದಿಲ್ಲ, ಇನ್ನೊಂದು ಬೇರೆ ಖಾರ ಇಲ್ಲದೆ ಹಾಕ್ಸ್ತಾಯಿದ್ವಿ ನೋಡಿ. ಸೊ ತಿನ್ಕೊಂಡು ಇವಾಗ ಹೊರಟ್ಬಿಟ್ಟು ಬಂದರೆ ನೋಡಿ ಫ್ರೆಂಡ್ಸ್, ಆವಾಗಲೇ ನಾವು ಎಷ್ಟು ಫ್ರೀಯಾಗೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ನಾವು ಬಂದಾಗ 4:30 4 o'clockಲ್ಲಿ ನೋಡಿ, ರಿಟರ್ನ್ ಹೋಗೋಷ್ಟೊಳಗೆ 7:30 ಮೇಲೆ ಆಗೋಗಿದೆ. ಜನ ನೋಡಿ ಹೇಗಿದ್ದಾರೆ ಅಂತ, ಕಾಲು ಕೂಡ ಇಡೋಕ್ಕಾಗ್ತಿಲ್ಲ, ಅಷ್ಟು ರಶ್ ಆಗೋಗ್ಬಿಟ್ರು ಬರ್ತಾ ಬರ್ತಾ ಜನಗಳು. ಸೊ ನಾವು 4 ಗಂಟೆಗೆ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅಂದ್ಕೊಂಡೆ. ಆಯಿತು ಬಾ. ಸೊ ನೋಡಿ, ನಾವು ಹೋಗುವಾಗ ಎಷ್ಟು ಕಡಿಮೆ ಜನ ಇದ್ದರು, ಇವಾಗ ವಾಪಸ್ ಬರುವಾಗ ಜನ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟೊಂದು ಜನ ಆಗಿಬಿಟ್ಟಿದ್ರು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಎಲ್ಲರೂ ಇಷ್ಟಪಟ್ರಿ ಅಂತ ಅನ್ಕೋತೀನಿ. ಹಾಗೆಯೇ ಯಾರನ್ನ ಪೀಣ್ಯ ಸೆಕೆಂಡ್ ಸ್ಟೇಜ್ ಸುಂಕದಕಂಟೆ ಸರೌಂಡಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಬನ್ನಿ.